ಬರೋದು, ಸೆಟ್ಟಲ್ಲಿ ಏನು ಮಾಡಬೇಕು, ಪ್ರಿಪೇರ್ ಆಗೋದು, ಡೂ ದ ಸಿ, ಅಷ್ಟೇ ನಾನು ನೋಡಿರೋದು. ನಾನು ಹೋಗಿ ನಮ್ಮ ಮನೇಲೆಲ್ಲ ಹೇಳ್ತಾ ಇದ್ದೆ, ಅವ್ರ ಪಾಪ ತುಂಬ ಒದ್ದಾಡ್ತಾ ಇದ್ದಾರೆ, ಯು ಕಾಂಟ್ ಪ್ರಿಟೆಂಡ್. ನೋವು ಇದ್ದಾಗ ಹೇಗೆ ಮನುಷ್ಯ ನಾವು ಹೇಗೆ ಸಫರ್ ಆಗ್ತೀವಿ, ಐ ವಾಸ್ ಸೀಯಿಂಗ್ ಎಮ್ ಎಂಟೈರ್ ಡೇ ಹಿ ವಾಸ್ ಸಫರಿಂಗ್, ಆದರೂ ಅದರಲ್ಲಿ ಶೂಟಿಂಗ್ ಮಾಡ್ತಾಯಿದ್ರು ಅವರು ಅಂತ. ಐ ಥಿಂಕ್ ಹಿ ಪುಟ್ ಸಿನಿಮಾ ಫಸ್ಟ್ ದೆನ್ ಎನಿಥಿಂಗ್ ಎಲ್ಸ್. ದಿ ಡೆವಿಲ್ ಸಿನಿಮಾ ಸಿಕ್ಕಾಪಟ್ಟೆ ಹೈಪನ್ನು ಕ್ರಿಯೇಟ್ ಮಾಡಿರೋದು. ಒಂದು ಏನಕ್ಕೆ ಅಂತಂದರೆ ದರ್ಶನ್ ಸರ್ ಅವರ ಸಿನಿಮಾ ತುಂಬ ದಿನಗಳಾದಮೇಲೆ ಬಿಡುಗಡೆ ಆಗ್ತಾ ಇದೆ. ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿರುವಂತಹ ಒಂದು ಕಂಟೆಂಟ್. ಸೊ ಯಾರು ಕೂಡ ಕಂಟೆಂಟ್ ಏನಿದೆ, ಪಾತ್ರಧಾರಿಗಳು ಯಾವ್ಯಾವ ಪಾತ್ರವನ್ನು ನಿಭಾಯಿಸ್ತಾ ಇದ್ದಾರೆ, ಯಾವುದನ್ನು ಬಿಟ್ಕೊಡ್ತಾ ಇಲ್ಲ. ಸೊ ಇವತ್ತು ನಮ್ಮ ಜೊತೆಗೆ ಡೆವಿಲಲ್ಲಿ ಆ್ಯಕ್ಟ್ ಮಾಡಿರುವಂತಹ ಸೋನಿಯಾ ಮ್ಯಾಮ್ ಅಂದರೆ ವಜ್ರೇಶ್ವರಿ ಮ್ಯಾಮ್ ನಮ್ಮ ಜೊತೆಗೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮ್ಯಾಮ್, ನಿಮಗೆ ಸೋನಿಯಾ ಅನ್ನೋಕ್ಕಿಂತ ವಜ್ರೇಶ್ವರಿನೇ ತುಂಬ ಸೂಟ್ ಆಗುತ್ತೆ. ಪರವಾಗಿಲ್ಲ, ಕರೀರಿ ವಜ್ರೇಶ್ವರಿ ಅಂತಾನೆ. ಓಕೆ, ಫೈನ್. ಸೊ ಎಕ್ಸೈಟೆಡ್ ಆಗಿದ್ದೀರಾ? ದಿ ಡೆವಿಲ್ ಸಿನಿಮಾ ಬರ್ತಾ ಇದೆ. ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ? ಆಮೇಲೆ ನರ್ವಸ್ ಎಷ್ಟಾಗಿದ್ದೀರಾ? ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಯಾಕಂದರೆ ಇದು ನನ್ನನ್ನು ನಾನು ಮೊದಲನೇ ಸಲ ದೊಡ್ಡ ಸ್ಕ್ರೀನಲ್ಲಿ ನೋಡೋದು. ಸೊ ತುಂಬ ಎಕ್ಸೈಟೆಡ್, ತುಂಬ ನರ್ವಸ್ ಆಗೂ ಇದ್ದೀನಿ. ಯಾಕಂದರೆ ಈಗ ಸೀರಿಯಲ್ ನೋಡುವಾಗ ವಜ್ರೇಶ್ವರಿಯಾಗಿ ಕಾಣಿಸ್ಕೊಂಡಾಗ ಸ್ವಲ್ಪ ಜನ ಮಾತ್ರ ನೋಡೋದು ಸೀರಿಯಲ್ನ. ಒಂದು ಸ್ವಲ್ಪ ಹೌಸ್ ವೈಫ್ಸ್ ಇರ್ಬೋದು, ಜಾಸ್ತಿ ವಿಮೆನ್ ಆಫ್ ಹೌಸ್ ಹೋಲ್ಡ್ ನೋಡ್ತಾರೆ. ಸಿನಿಮಾ ಅಂದಾಗ ಎಲ್ಲರೂ ನೋಡ್ತಾರೆ. ಅದು ದರ್ಶನ್ ಸರ್ ಅವರಿಗೆ ಇರೋವಂಥ ಫ್ಯಾನ್ ಫಾಲೋಯಿಂಗು ಇಟ್ಸ್ ಒಂಥರ ಸಾಗರದಷ್ಟು, ಅಷ್ಟು ಜನ ಇದ್ದಾರೆ. ಈಗ ಅವರೆಲ್ಲ ನೋಡ್ತಾರೆ. ಅವ್ರು ಏನು ಅನ್ಕೋತಾರೋ, ವಿಲ್ ದೇ ಅಕ್ಸೆಪ್ಟ್ ಮೀ ಆ್ಯಸ್ ಅನ್ ಆ್ಯಕ್ಟರ್, ಆ್ಯಸ್ ಅ ನ್ಯೂ ಆ್ಯಕ್ಟರ್, ಅದೆಲ್ಲ ಒಂಥರ ಕುತೂಹಲ ಇದೆ, ನರ್ವಸ್ನೆಸ್ಸು ಇದೆ. ಐ ಆಮ್ ಜಸ್ಟ್ ಹೋಪಿಂಗ್ ದಟ್ ಗುಡ್ ರೋಲ್ಸ್ ಕ್ಯಾನ್ ಕಮ್ ಆಫ್ಟರ್ ದಿಸ್. ನೋಡೋಣ. ಸೊ ಹಿರಿತೆರೆಯಲ್ಲಿ ಇದು ನಿಮ್ಮದು ಡೆಬ್ಯೂ ಅಂತ ಹೇಳ್ಬೋದಾ? ಹೌದು. ಓಕೆ. ಸೊ ಆಬ್ವಿಯಸ್ಲಿ ದರ್ಶನ್ ಸರ್ ಸಿನಿಮಾ ಮೂಲಕವಾಗಿ ಹಿರಿತೆರೆಗೆ ಎಂಟ್ರಿ ಆಗ್ತಾ ಇರೋದು ಒಂದು ಸ್ಪೆಷಲ್ ಫೀಲ್ ಇರುತ್ತೆ. ಹಾಗೆ ಎಲ್ಲರೂ ಕೂಡ ಹೇಳ್ತಾರೆ ದರ್ಶನ್ ಸರ್ ಜೊತೆಗೆ ಯಾರು ಹೊಸಬ್ರು ಆ್ಯಕ್ಟ್ ಮಾಡ್ತಾರಲ್ಲ ಅವರ ಒಂದು ಕೆರಿಯರ್ ತುಂಬಾ ಒಳ್ಳೆಯದಾಗಿರುತ್ತೆ, ಗ್ರೋ ಆಗುತ್ತೆ ಅಂತಂದು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ನಾನು ಫಸ್ಟ್ ಆಫ್ ಆಲ್ ನನಗೆ ಈ ಸಿನಿಮಾ ಆಪರ್ಚುನಿಟಿ ಸಿಕ್ಕಿರೋದೇ ಗ್ರೇಟ್ ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಎಷ್ಟೊಂದು ಜನ ಇದ್ದಾರೆ ಆಲ್ರೆಡಿ ಇಂಡಸ್ಟ್ರಿಲಿ ಇದ್ದಾರೆ ಈ ಥರ. ಅಂದರೆ ಅವರು ಎಲ್ಲರಿಗೂ ಯಾರಿಗಾದರೂ ಈ ಪಾತ್ರನ ಕೊಡ್ಬೋದಿತ್ತು ಮಾಡಲಿಕ್ಕೆ. ಬಟ್ ನಮ್ಮ ನಿನಗಾಗಿ ಪ್ರೊಡ್ಯೂಸರ್ಸ್ ಆಗಿರೋ, ಡೆವಿಲ್ ಪ್ರೊಡ್ಯೂಸರ್ಸ್ ಆಗಿರೋ ಅಶ್ವಿನಿ ಮ್ಯಾಮ್ ಅವರು ನೀನು ಮಾಡ್ತೀಯಾ ಈ ಪಾತ್ರ ಅಂತ ಹೇಳಿದಾಗ ನನಗೊಂಥರ ಆಶ್ಚರ್ಯ ಆ್ಯಂಡ್ ಖುಷಿ ಎರಡೂ ಆಯಿತು. ಅಂದರೆ ಓಕೆ, ವಜ್ರೇಶ್ವರಿ ಕ್ಯಾರೆಕ್ಟರ್ನ ನಂಬಿದ್ದಾರೆ, ನನ್ನ ಆ್ಯಕ್ಟಿಂಗ್ ಒಪ್ಪಿದ್ದಾರೆ, ಅದಕ್ಕೆ ಇದನ್ನು ಈ ರೋಲ್ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಖುಷಿ ನನಗಿತ್ತು. ಹಾಗೆ ಶೂಟಿಂಗ್ ಮಾಡುವಾಗಲೂ ಅವ್ರ ಸಪೋರ್ಟು, ಎಲ್ಲರೂ ಬಾಕಿ ಜನ ಯಾರೆಲ್ಲ ಸೆಟ್ಟಲ್ಲಿ ಇರ್ತಾಯಿದ್ರು ಅವ್ರ ಸಪೋರ್ಟು ತುಂಬ ಚೆನ್ನಾಗಿ. ನಾನು ಮೊದಲನೇ ಸತಿ ದೊಡ್ಡ ಸಿನಿಮಾನಲ್ಲಿ ಮಾಡ್ತಾಯಿದ್ದೀನಿ ಅಂತ ನಂಗೆ ಅನ್ನಿಸ್ಲೇ ಇಲ್ಲ. ಇಟ್ ವಾಸ್ ಲೈಕ್ ಅ ಫ್ಯಾಮಿಲಿ. ಅಲ್ಲಿ ಹೋಗು, ಊಟ ತಿಂಡಿ ಮಾಡು, ರೆಡಿ ಆಗು, ಡೂ ಯುವರ್ ಸೀನ್ಸ್ ಆ್ಯಂಡ್ ಕಮ್, ಸ್ಟ್ರೆಸ್ ಅನ್ನೋದು ಇರಲೇ ಇಲ್ಲ. ಸೊ ನಾನು ಇವಾಗ ಏನಾಗಿದೆ ಅಂದರೆ ಎಕ್ಸ್ಪೆಕ್ಟೇಷನ್ ತುಂಬ ಇದೆ. ಸಿನಿಮಾ ಅಂದರೆ ಹೀಗೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ ನಾನು. ಬಟ್ ದೇರ್ ಆರ್ ಸೋ ಮೆನಿ ಎಕ್ಸ್ಪೀರಿಯನ್ಸಸ್ ಅಂತ ಬೇರೆ ಹೇಳ್ತಾರೆ. ಸೊ ಐ ಡೋಂಟ್ ನೋ, ಐ ಆಮ್ ಲಕ್ಕಿ, ಐ ಆಮ್ ಜಸ್ಟ್ ಹೋಪಿಂಗ್ ದಟ್ ಸಚ್ ಆಪರ್ಚುನಿಟೀಸ್ ಇನ್ನೂ ಮುಂದೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ. ಸೊ ಪ್ರೊಡಕ್ಷನ್ ಆಲ್ಸೋ ಸೇಮ್ ಆಗಿರೋದ್ರಿಂದ ನಿಮ್ಗೆ ಆ ಒಂದು ಕಂಫರ್ಟ್ ಝೋನ್ ಇನ್ನೂ ಸ್ವಲ್ಪ ಜಾಸ್ತಿ. ಹೌದು. ಸೊ ಈ ಒಂದು ಸಿನಿಮಾದಲ್ಲಿ ನೋಡ್ತಾ ಹೋದರೆ ಎಲ್ಲೂ ಕಂಟೆಂಟ್ ಬಿಟ್ಕೊಟ್ಟಿಲ್ಲ. ಆಮೇಲೆ ಏನಿರ್ಬೋದು ಸ್ಟೋರಿ ಲೈನ್, ಒನ್ ಲೈನ್ ಆದರೂ ಏನಿರ್ಬೋದು ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ. ಇನ್ನು ಪಾತ್ರಧಾರಿಗಳನ್ನ ತೋರಿಸ್ತಾ ಇದ್ದಾರೆ, ಇವ್ರು ಸಿನಿಮಾದಲ್ಲಿ ಮಾಡಿದ್ದಾರೆ ಅಂತ. ಬಟ್ ಆ್ಯಕ್ಚುಲಾಗಿ ಅವ್ರು ಯಾವ ಪಾತ್ರ ನಿಭಾಯಿಸ್ತಾ ಇದ್ದಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಸೊ ನಿಮಗೆ ಬಂತು ಅಂದರೆ ಯಾವ ರೀತಿಯಾದಂತಹ ಪಾತ್ರ, ನೀವು ಯಾವ ಪಾತ್ರ ಅಂತ ಹೇಳಬೇಡಿ, ಯಾವ ರೀತಿಯಾದಂತಹ ಪಾತ್ರ ನೀವು ನಿಭಾಯಿಸ್ತಾ ಇದ್ದೀರಾ? ಈಗ ನೀವು ವಜ್ರೇಶ್ವರಿ ನೋಡಿರೋದ್ರಿಂದ ವಜ್ರೇಶ್ವರಿ ಆ ಥರ ಕ್ರೂರವಾಗಿಲ್ಲ, ಇದು ಸ್ಟ್ರಾಂಗ್ ಆಗಿದೆ. ಬಟ್ ಐ ವುಡ್ ಸೇ ನ್ಯೂಟ್ರಲ್ ಕ್ಯಾರೆಕ್ಟರ್. ಈ ಕಡೆ ಒಳ್ಳೆಯದು, ತುಂಬ ಒಳ್ಳೆಯವರು ಅಲ್ಲ, ತುಂಬ ಕೆಟ್ಟವರು ಅಲ್ಲ ಅಂತ ಹೇಳ್ಬೋದು. ಆ ಥರ ಒಂದು ಕ್ಯಾರೆಕ್ಟರ್. ಓಕೆ. ಸೊ ಎಲ್ಲರೂ ಕೂಡ ಡಿಕೋಡ್ ಮಾಡ್ತಾ ಇದ್ದಾರೆ, ಇದು ದರ್ಶನ್ ಸರ್ಗೆ ಅಕ್ಕನ ಪಾತ್ರದಲ್ಲಿ ನೀವು ಕಾಣಿಸ್ಕೊಳ್ತಾ ಇದ್ದೀರಾ ಅಂತ. ಸೊ ಇದ್ರ ಬಗ್ಗೆ ಒಂದಿಷ್ಟು ಏನಾದರೂ ಮಾಹಿತಿ ನಮಗೆ ಸಿಗ್ಬೋದು? ಇಲ್ಲಪ್ಪ, ಅಂದರೆ ಇನ್ನಾಯ್ತಲ್ಲ, ಇನ್ನು 11ನೇ ತಾರೀಕು ಬಂದೇ ಬಿಡುತ್ತೆ. ಅದು ನೀವು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಸೊ ಅಟ್ಲೀಸ್ಟ್ ದರ್ಶನ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದೀರಾ ನೀವು ಈ ಸಿನಿಮಾದಲ್ಲಿ? ಎಷ್ಟು % ಸ್ಕ್ರೀನ್ ಶೇರ್ ಮಾಡಿದ್ದೀರಾ ನಿಮ್ಗೆ ಬರುತ್ತೆ ಅಂತ? ಸ್ವಲ್ಪ ತುಂಬ ಲೈನ್ಸ್ ಇಲ್ಲ, ಕಮ್ಮಿ ಲೈನ್ಸ್ ಇರೋದು. ಬಟ್ ಇಮೋಷ್ನಲ್ ಸೀನ್ಸ್ ಇದೆ. ನಾನು ಮಾಡಿರೋ ಇದು ಇಮೋಷ್ನಲ್ ಸೀನ್ಸು. ಸೊ ನನಗೆ ತುಂಬ ಎಕ್ಸೈಟ್ಮೆಂಟ್ ಆಗಿತ್ತು, ಅಂದರೆ ಈ ಥರದೊಂದು ಸೀನ್ ಅವ್ರ ಜೊತೆ ಮಾಡ್ತಾಯಿದ್ದೀನಿ ಅಂತ. ಲೆಟ್ಸ್ ಸಿ ಹೇಗೆ ರಿಸೀವ್ ಮಾಡ್ತಾರೆ ಎಲ್ಲರೂ ಅಂತ.
ಸೊ ದರ್ಶನ್ ಸರ್ ಸ್ಟಾರ್ಡಮ್ ಎಲ್ರಿಗೂ ಗೊತ್ತಿದೆ ಅದು ಎಷ್ಟರ ಮಟ್ಟಿಗೆ ಹೈಪನ್ನು ಕ್ರಿಯೇಟ್ ಮಾಡತ್ತೆ ಒಂದು ಸಿನಿಮಾ ಬರ್ತಾ ಇದೆ ಅಂತಂದರೆ. ಸೊ ಆ ಸ್ಟಾರ್ಡಮ್ನ ನೀವು ಹೇಗೆ ನೋಡ್ತೀರಾ? ಮತ್ತು ದರ್ಶನ್ ಸರ್ ಜೊತೆಗೆ ನೀವೇನು ಸ್ಕ್ರೀನ್ಸ್ ಶೇರ್ ಮಾಡಿದ್ದೀರಲ್ಲ, ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಎರಡಕ್ಕೂ ನನಗೆ ಆನ್ಸರ್. ಒಂದು ಅವ್ರು ತುಂಬ ಪ್ರೊಫೆಷ್ನಲ್ಲು. ಅವರು ಅಂದರೆ ತುಂಬ ಜಾಸ್ತಿ ನಾನು ಮಾತಾಡಿಲ್ಲ ಅವ್ರ ಜೊತೆಗೆ, ಬಿಕಾಸ್ ನಾನು ನರ್ವಸ್ ಆಗಿದ್ದೆ. ಅಂದರೆ ನಾನು ಆ ನರ್ವಸ್ನೆಸ್ಸಲ್ಲಿ ಡೈಲಾಗಲ್ಲಿ ಮರ್ತೋಗ್ಬಿಡ್ತೀನೋ ಅನ್ನೋ ನರ್ವಸ್ನೆಸ್ಸಲ್ಲಿ ನಾನಿದ್ದೆ. ಅಫ್ಕೋರ್ಸ್ ಪ್ರಕಾಶ್ ಸರ್ ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಡೋರು, ದಿಸ್ ಇಸ್ ದ ಸೀನ್, ಹೀಗೆ ಮಾಡಬೇಕು ಆ ಥರ. ಸೊ ಹಿ ವಿಲ್ ಕಮ್ ಹಿಯರ್, ಯು ವಿಲ್ ಗೋ ದೇರ್. ಇದೊಂಥರ ಫಸ್ಟ್ ನಮ್ಗೆ ಹೇಳೋರು. ಆ್ಯಂಡ್ ದೆನ್ ಓಕೆ, ಡು ಯು ನೋ ಯುವರ್ ಲೈನ್ಸ್ ಎಲ್ಲ ಗೊತ್ತಾ? ಓಕೆ, ಲೆಟ್ಸ್ ಟ್ರೈ ಅಂತ ವಿ ವುಡ್ ಡೂ ದರು. ಸೊ ಹಾಗಾಗಿ ನನ್ನ ಪರ್ಸ್ನಲ್ ಇಂಟರ್ಯಾಕ್ಷನ್ ಕಮ್ಮಿ ಆ ಥರ ಮಾತಾಡಿರೋದು. ಬಟ್ ಹಿ ಈಸ್ ವೆರಿ ರೆಸ್ಪೆಕ್ಟ್ಫುಲ್. ಎಲ್ಲರಿಗೂ ಎಷ್ಟು ಮರ್ಯಾದೆ ಕೊಟ್ಟು ಮಾತಾಡ್ತಾರೆ ಸೆಟ್ಟಲ್ಲಿ ಅಂತ ಹೇಳಿದ್ರೆ ಇಟ್ಸ್ ಅನ್ಬಿಲೀವಬಲ್. ಸಚ್ ಅ ಗ್ರೌಂಡೆಡ್ ಪರ್ಸನ್, ಸಚ್ ಅ ಹಂಬಲ್ ಪರ್ಸನ್ ಅಂತ ಅನಿಸುತ್ತೆ. ಆ್ಯಂಡ್ ಇನ್ನೊಂದೇನು ಪ್ರಶ್ನೆ ಕೇಳಿದ್ರೆ, ಬಗ್ಗೆ ನೀವೇನು? ಅಯ್ಯೋ ಏನು ಗೊತ್ತಾ, ಈ ಡೆಬಲ್ ಶುರು ಆದಲ್ಲಿಂದ ಅಫ್ಕೋರ್ಸ್ ನಾನು ಯಾರಿಗೂ ಹೇಳ್ತಾ ಇರಲಿಲ್ಲ ನಾನು ಮಾಡ್ತಾ ಇದ್ದೀನಿ ಅಂತ. ಎಲ್ಲ ಹೋದರೂ ದರ್ಶನ್ ಅವರ ಫ್ಯಾನು ಎಲ್ಲ ಕಡೆ ಸಿಗ್ತಾಯಿದ್ರು ನನಗೆ. ನಮ್ಮ ಸೆಟ್ಟಲ್ಲಿ, ನಮ್ಮ ಸೀರಿಯಲ್ ಸೆಟ್ಟಲ್ಲಿ ಶರ್ಟ್ ಮೇಲೆ ದಿ ಬಾಸ್ ಅಂತ ಇರುತ್ತೆ, ಬಟ್ಟೆ ಮೇಲೆ ಶರ್ಟ್ಸು, ಟೀ ಶರ್ಟ್ಸು ಎಲ್ಲರೂ ನಾನು ನೋಡಿರೋರಲ್ಲಿ ಐ ವುಡ್ ಸೇ 99% ನಾನು ಅವ್ರ ಫ್ಯಾನ್ಸನ್ನೇ ನೋಡಿರೋದು. ಸೊ ಇಟ್ ಈಸ್ ಅನ್ಬಿಲೀವಬಲ್ ಹೇಗೆ ಈ ಥರ ಒಂದು ಸ್ಟಾರ್ಡಮ್ ಅವರಿಗೆ. ಆ್ಯಂಡ್ ಕಾಮನರ್ಸ್ ಎಷ್ಟು ಜನ ಅವರನ್ನು ಇಷ್ಟಪಡ್ತಾರೆ ಅಂತ ಹೇಳಿದ್ರೆ ಇಟ್ಸ್ ಅಮೇಝಿಂಗ್. ಆ್ಯಂಡ್ ಇಟ್ಸ್ ಒಂಥರ ಒಂದು ಜೆನ್ಯೂನ್ ಲವ್ ಅವ್ರು ಕಂಡ್ರೆ ಎಲ್ಲರಿಗೂ. ಸೊ ಇಟ್ಸ್ ಅಮೇಝಿಂಗ್ ಹೌ ಈ ಥರ ಒಂದು ಅಭಿಮಾನ ಅವ್ರ ಮೇಲೆ ಜನರಿಗಿದೆ ಅಂತ ಹೇಳಿದಾಗ ತುಂಬ ಖುಷಿ ಆಗುತ್ತೆ. ಸೊ ದರ್ಶನ್ ಸರ್ ಜೊತೆಗೆ ಏನು ಒಂದು ಕಾನ್ವರ್ಸೇಷನ್ ಆಗಿರ್ಬೋದು, ಒಂದು ಅವ್ರ ಜೊತೆಗೆ ಒಂದು ಬಾಂಡಿಂಗ್ ಆಗಿರ್ಬೋದು, ಆ ಥರ ಶೇರ್ ಮಾಡ್ಕೊಂಡವ್ರಿಗೆ ದರ್ಶನ್ ಸರ್ ಅಂತಂದು ಏನು ಅಂತ ಆ್ಯಕ್ಚುಲಾಗಿ ಗೊತ್ತಿರುತ್ತೆ. ಈ ಕಡೆ ದರ್ಶನ್ ಸರ್ ಗೊತ್ತಿಲ್ಲದೆ ಇರೋರು ಏನೇನೋ ಮಾತಾಡ್ತಾರೆ. ಸೊ ಇದೆಲ್ಲವನ್ನು ನೋಡ್ತಾ ಹೋದರೆ ಯಾರು ದರ್ಶನ್ ಸರ್ ಜೊತೆಗೆ ಕ್ಲೋಸ್ ಆಗ್ತಾರೆ, ಯಾರು ದರ್ಶನ್ ಸರ್ ಜೊತೆಗೆ ಒಂದೆರಡು ಕಾನ್ವರ್ಸೇಷನ್ ಮಾಡಿದ್ರು ಕೂಡ ಅವರು ಫ್ಯಾನ್ ಆಗಿಬಿಡ್ತಾರೆ ದರ್ಶನ್ ಸರ್ಗೆ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಸೊ ನಿಮ್ಮ ವಿಚಾರದಲ್ಲಿ ಇದೇ ರೀತಿ ಆಯ್ತಾ ಅಂತ? ಅಫ್ಕೋರ್ಸ್ ನಾನಿವಾಗ ಅವ್ರ ಫ್ಯಾನೇ. ಯಾಕಂದರೆ ಹೀ ಈಸ್ ಸೋ ಪ್ರೊಫೆಷ್ನಲ್. ಅವರು ಅದೇ ನಡ್ಕೊಳ್ಳೋ ರೀತಿ ಇರ್ಬೋದು, ಅವರು ಅಂದರೆ ಆ್ಯಕ್ಟರ್ಸ್ ಜೊತೆ ನಡ್ಕೊಳ್ಳೋದಿರ್ಬೋದು, ಓವರ್ ಆಲ್ ಸೆಟ್ಟಲ್ಲಿ ನಡ್ಕೊಳ್ಳೋದು ಇರ್ಬೋದು. ಇಟ್ ಇಸ್ ಸೋ ಮಚ್ ಟು ಲರ್ನ್ ಫ್ರಮ್ ಹಿಮ್. ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಅವ್ರು ಮಾಡ್ತಾರೆ. ಹೀಲ್ ಆಸ್ಕ್ ಫಾರ್ ಡಿರೆಕ್ಟರ್ ಅವರ ಸಜೆಷನ್, ಸರಿ ಇದೆಯಾ ಮಾಡಿದ್ದು, ಇನ್ನೊಂದ್ಸಲಿ ಮಾಡಬೇಕಾ ಅಂತೆಲ್ಲ ಕೇಳ್ತಾರೆ. ಸೊ ಇಟ್ ಈಸ್ ಅಮೇಝಿಂಗ್. ತುಂಬ ನನಗಂತೂ ಇದು ಒಳ್ಳೆ ಅನುಭವ. ಸೊ ಗೊತ್ತಿದೆ ದರ್ಶನ್ ಸರ್ ಲೈಫಲ್ಲಿ ಏನೇನು ಆಗ್ತಾ ಇದೆ, ಏನೇನು ನಡೆದಿದೆ, ಏನೇನು ನಡೀತಾ ಇದೆ ಇವಾಗ ಅಂತಂದು. ಅರ್ಧ ಶೂಟ್ ಆಗಿರುತ್ತೆ, ಅವರು ಜೈಲಿಗೆ ಹೋಗಬೇಕಾಗತ್ತೆ. ಅದಾದಮೇಲೆ ಮತ್ತೆ ವಾಪಸ್ಸು ಬೇಲ್ ತೊಗೊಂಡು ಬಂದು ಇನ್ನರ್ಧ ಶೂಟ್ ಮುಗಿಸ್ಕೊಡ್ತಾರೆ. ಸೊ ಇದೆರಡನ್ನೂ ಫೇಸ್ ನೋಡ್ತಾ ಹೋದರೆ ಅವರು ಯಾವ ಥರ ಒಂದು ಮೈಂಡ್ಸೆಟ್ಟಲ್ಲಿ ಶೂಟ್ ಮಾಡ್ತಾ ಇದ್ರು, ಅವ್ರ ಮೈಂಡ್ಸೆಟ್ ಯಾವ ಥರ ಇರ್ತಾ ಇತ್ತು. ಸೊ ಈ ಕಡೆ ಜೈಲಿಗೆ ಹೋಗೋದು, ಈ ಕಡೆಯಿಂದ ಬರೋದು, ಸೊ ಅದೆಲ್ಲವೂ ತಲೆಯಲ್ಲಿ ಕುತ್ಕೊಂಡಿರ್ತಾ ಇತ್ತು. ಅದು ಶೂಟಿಂಗ್ ಸ್ಪಾಟಲ್ಲಿ ಯಾವ ಥರ ಬರ್ತಾ ಇತ್ತು ಅವ್ರ ಕಡೆಯಿಂದ? ಆ್ಯಕ್ಚುಲಿ ನಾನು ಬಿಫೋರ್ ದ ಇನ್ಸಿಡೆಂಟ್ ಆ್ಯಂಡ್ ಆಫ್ಟರ್ ದ ಇನ್ಸಿಡೆಂಟ್ ಶೂಟ್ ಮಾಡಿದ್ದೀನಿ. ಎರಡು ಆ್ಯಟಿಟ್ಯೂಡ್ ಒಂದೇ. he would come prepared, he is very professional. ಅವ್ರ ಕೆಲಸ ಮಾಡ್ತಾರೆ, he would leave. ಅವರು ಅಲ್ಲಿ ಕೂತ್ಕೊಂಡು ಅವ್ರನ್ನ ನೋಡಿದ್ರೆ ಅನಿಸ್ತಾ ಇರಲಿಲ್ಲ ಅವ್ರು ಇಷ್ಟೊಂದು ಕಷ್ಟಪಡ್ತಾ ಇದ್ದಾರೆ, ಅವ್ರ ಮನಸ್ಸಲ್ಲಿ ಇದೆಲ್ಲ ಗೊಂದಲಗಳಾಗ್ತಿದೆ ಅಂತ ನಮಗಂತೂ ಗೊತ್ತಾಗ್ತಿರ್ಲಿಲ್ಲ. ಬಿಕಾಸ್ ಅವ್ರು ಬರೋದು, ಸೆಟ್ಟಲ್ಲಿ ಏನು ಮಾಡಬೇಕು ಪ್ರಿಪೇರ್ ಆಗೋದು, ಡೂ ದ ಸಿ, ಅಷ್ಟೇ ನಾನು ನೋಡಿರೋದು. ಬಟ್ ಸೊಂಟ ನೋವಿನಲ್ಲಿ ಪಾಪ ಒದ್ದಾಡ್ತಿರೋದು ನೋಡಿದ್ದೀನಿ. ಸೊ ಅವ್ರಿಗೆ ಕೂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ, ನಡೆಯೋದು. ನಾನು ಹೋಗಿ ನಮ್ಮ ಮನೆಯೆಲ್ಲ ಹೇಳ್ತಾ ಇದ್ದೆ, ಅವ್ರ ಪಾಪ ತುಂಬ ಒದ್ದಾಡ್ತಾ ಇದ್ದಾರೆ. ಯು ಕಾಂಟ್ ಪ್ರಿಟೆಂಡ್. ನೋವು ಇದ್ದಾಗ ಹೇಗೆ ನಾವು ಹೇಗೆ ಸಫರ್ ಆಗ್ತೀವಿ. ಐ ವಾಸ್ ಸೀಯಿಂಗ್ ಹಿಮ್ ಎಂಟೈರ್ ಡೇ ಹಿ ವಾಸ್ ಸಫರಿಂಗ್. ಆದರೂ ಅದರಲ್ಲಿ ಶೂಟಿಂಗ್ ಮಾಡ್ತಾಯಿದ್ರು ಅವರು ಅಂತ. ಸೊ ಐ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್ಸ್ ಫಾರ್ ಹಿಮ್. ಡೆಡಿಕೇಶನ್ ಬಗ್ಗೆ ಗ್ರೇಟ್ ರೆಸ್ಪೆಕ್ಟ್ಸ್. ಅವರು ಅವ್ರ ಸಿನಿಮಾ, ಐ ಥಿಂಕ್ ಹಿ ಪುಟ್ಸ್ ಸಿನಿಮಾ ಫಸ್ಟ್ ದೆನ್ ಎನಿಥಿಂಗ್ ಎಲ್ಸ್. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆ ಮಾತಾಡೋದಕ್ಕೆ. ಆ್ಯಂಡ್ ನಿಮ್ಮ ಡೆವಿಲ್ ಸಿನಿಮಾಗೆ ಆಲ್ ದಿ ಬೆಸ್ಟ್ ನಮ್ಮ ಕಡೆಯಿಂದ. ಇದಾಗಿತ್ತು ಡೆವಿಲ್ನಲ್ಲಿ ಪಾತ್ರ ಮಾಡಿರುವಂತಹ ಸೋನಿಯಾ ಅವರ ಮಾತು. ಫುಲ್ ಈ ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳಿಗಾಗಿ ಪ್ರಜಾವಾಣಿನ ಫಾಲೋ ಮಾಡಿ. ಕ್ಯಾಮ್ರಾ ಪರ್ಸನ್ ರಂಜು ಜೊತೆ ವೈದೇಹಿ, ಬೆಂಗಳೂರು.